ಹಾಯ್ ಗೈಸ್, ಇವತ್ತಿನ ದಿವಸ ಕಾಮನ್ವೆಲ್ತ್ ಗೇಮ್ಸ್ 2026 ಇದ್ರ ಬಗ್ಗೆ ಅಧ್ಯಯನ ಮಾಡೋಣ ಅಂತೇಳಿ. ಈ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಒಂದಾದರೂ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಕೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಸರ್ವೆ ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ KAS ಎಕ್ಸಾಮು, ಯಾವುದೇ ಎಕ್ಸಾಮ್ನಲ್ಲಿ ಒಂದು ಅಥವಾ ಎರಡು ಕ್ವಶನ್ಸ್ ಮ್ಯಾಕ್ಸಿಮಮ್ ಬರ್ಬೋದು ಅಂಥೇಳಿ ಇದ್ರ ಬಗ್ಗೆ ಒಂದು ಸ್ಲೈಟ್ ಆಗಿ ಒಂದು ಕ್ಲಾಸಸ್ಸನ್ನು ಒಂದು 20 ಮಿನಿಟ್ಸ್ ಕ್ಲಾಸನ್ನು ನಾನು ಮಾಡಿದ್ದೀನಿ. ಈ ಕ್ಲಾಸನ್ನು ಅಧ್ಯಯನ ಮಾಡೋಣ ಅಂತೇಳಿ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್, ಎಷ್ಟನೇ ಆವೃತ್ತಿ ಈ ಕ್ರೀಡಾಕೂಟ ಅಂತಂದರೆ 23ನೇ ಆವೃತ್ತಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅಂಥೇಳಿ. ಓಕೆ, ಇದು 26ರ ಕಾಮನ್ವೆಲ್ತ್ ಕ್ರೀಡಾಕೂಟವು 23ನೇ ಆವೃತ್ತಿಯಾಗಿದ್ದು ಯಾವ ನಗರದಲ್ಲಿ ನಡೀತು ಅಂತಂದರೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ಕ್ರೀಡಾಕೂಟ ನಡೆದಿದೆ ಅಂತೇಳಿ. ಎಷ್ಟು ಕ್ರೀಡೆಗಳು ಇಲ್ಲಿ ಇದು ಮಾಡಿದ್ದಾರೆ ಅಂತಂದರೆ 10 ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆದಿದ್ದು ಮತ್ತು ಎಷ್ಟು ಪದಕಗಳು ಅಂತಂದರೆ 215 ಪದಕಗಳಿಗೆ ಸ್ಪರ್ಧೆಯನ್ನು ನಡೆದಿತ್ತು ಅಂತೇಳಿ. ಓಕೆ, ಈ ಕಾಮನ್ವೆಲ್ತ್ ಕ್ರೀಡಾಕೂಟ ಇದೆಯಲ್ಲ, ಫಸ್ಟ್ ಆರಂಭವಾಗಿದ್ದು ಯಾವಾಗ ಅಂತಂದರೆ 1930ರಲ್ಲಿ ಏನಪ್ಪ ಅಂದರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತೇಳಿ ಸ್ಟಾರ್ಟ್ ಆಗುತ್ತೆ. ಅದು ಕಾಮನ್ವೆಲ್ತ್ ಕ್ರೀಡಾಕೂಟದ ಮೊದಲ ಆವೃತ್ತಿ ಅಂಥೇಳಿ. ಓಕೆ, ಇದು ಎಲ್ಲಿ ನಡೀತಿತ್ತು ಅಂದರೆ ಕೆನಡಾ ದೇಶದ ಒಟ್ಟಾರಿಯೋ ಪ್ರಾಂತ್ಯದ ಹ್ಯಾಮಿಲ್ಟನ್ ನಗರದಲ್ಲಿ 1930ರಲ್ಲಿ ಆಗಸ್ಟ್ 16ರಿಂದ ಆಗಸ್ಟ್ 23ರವರೆಗೆ ನಡೀತಿತ್ತು ಫಸ್ಟ್ ಆವೃತ್ತಿಯಲ್ಲಿ. ಓಕೆ, ಈ ಆವೃತ್ತಿಯಲ್ಲಿ ಭಾರತ ಏನಂದರೆ ಭಾಗವಹಿಸಿರಲಿಲ್ಲ ಅನ್ನೋದು ನೆನ್ಪಿಟ್ಕೋರಿ. ಇನ್ನು ನಿಮ್ಗೇನು ಕೇಳ್ತಾರೆ, ಫಸ್ಟ್ ಆವೃತ್ತಿ ಕಾಮನ್ವೆಲ್ತ್ ಗೇಮ್ಸ್ ಯಾವಾಗ ಆರಂಭವಾಯಿತು ಅಂತಲೂ ಕೇಳ್ಬೋದು, ಮತ್ತು ಅದಕ್ಕೆ ಆ ಟೈಮಿಗೆ ಇದ್ದ ಹೆಸರು ಏನಂತೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತಿತ್ತು. ಎಲ್ಲಿ ಯಾವ ನಗರದಲ್ಲಿ ನಡೀತು ಅಂತಲೂ ಕೇಳ್ಬೋದು, ಅಥವಾ ಯಾವ ದೇಶದಲ್ಲಿ ನಡೀತು ಅಂತಲೂ ಕೇಳ್ಬೋದು ನಿಮಗೆ. ಎಲ್ಲಿ ನಡೀತು ಅಂತಂದರೆ ಹ್ಯಾಮಿಲ್ಟನ್ ನಗರದಲ್ಲಿ ನಡೀತು ಅಂತೇಳಿ. ಓಕೆ, ಆಮೇಲೆ ಈ ಸ್ಕಾಟ್ಲ್ಯಾಂಡ್ ಅನ್ನೋ ದೇಶ ಇದೆಯಲ್ಲ, ಒಂದು ಸಣ್ಣ ದೇಶ, ಯುರೋಪಿಯನ್ ದೇಶ ಇದು. ಈ ದೇಶ ಎಷ್ಟನೇ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದೆ ಅಂದರೆ 4ನೇ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟ ಅಂತೇಳಿ. ಓಕೆ, ಸ್ಕಾಟ್ಲೆಂಡ್ನಲ್ಲಿ 1970 ಮತ್ತು 86ರಲ್ಲಿ ಎಡನ್ಬರ್ಗ್ ಎಂಬ ನಗರದಲ್ಲಿ ಏನಪ್ಪ ಅಂದರೆ ಫಸ್ಟ್ ಕಾಮನ್ವೆಲ್ತ್ ನಡೆಯುತ್ತೆ. 1970ರಲ್ಲಿ ಫಸ್ಟ್ ಕಾಮನ್ವೆಲ್ತನ್ನು ಆಯೋಜನೆ ಮಾಡಿದೈತಿ ಸ್ಕಾಟ್ಲೆಂಡ್. ಅದಾದಮೇಲೆ 86ರಲ್ಲಿ ಮತ್ತೆ ಎಡನ್ಬರ್ಗ್ ಎಂಬ ಪ್ಲೇಸ್ನಲ್ಲಿ ಮಾಡಿದೈತಿ. ಓಕೆ, ಅದಾದ ನಂತರ 2014ರಲ್ಲಿ ಏನಪ್ಪ ಅಂದರೆ ಗ್ಲಾಸ್ಗೋ ನಗರದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೈತಿ 2014ರಲ್ಲಿ. ಓಕೆ, ಅದನ್ನ ನೆನ್ಪಿಟ್ಕೋರಿ ನೀವು, ಯಾಕಂದರೆ ಈ ಸಲ ನಡೆದೈತೆ ಅಂದ್ರೆ ಮತ್ತೆ ಹಿಂದೆ ಗ್ಲಾಸ್ಗೋದಾಗ ಯಾವ ನಡೀತಿತ್ತು ಅಂದ್ರೆ ಕೇಳ್ಬೋದು ನಿಮ್ಗೆ. ಓಕೆ, ಅದಾದ ನಂತರ 2026ರಲ್ಲಿ ಅಚಾನಕಾಗಿ ಅಂತಂದ್ರೆ ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ನಡಿಬೇಕಾಗಿರ್ತಕ್ಕಂಥ ಕ್ರೀಡಾಕೂಟ ಇದೆ. ಅವರು ಹಿಂದೆ ಬಂದಿದ್ದರಿಂದ ಅಂದರೆ ನಾವು ಆಯೋಜನೆ ಮಾಡಲು ಸಾಧ್ಯವಿಲ್ಲ ಅಂತಂದರೆ ಹಣ ಖರ್ಚು ಜಾಸ್ತಿ ಆಗ್ತಾಯಿದೆ ನಮ್ಗೆ ಅಂತ ಹೇಳಿದ್ರಿಂದ ಈ ಗ್ಲಾಸ್ಗೋ ನಗರ ಏನು ಮಾಡ್ತೈತಿ ಅಂದರೆ ಆಯೋಜನೆ ಮಾಡ್ಲಿಕ್ಕೆ ಮುಂದೆ ಬಂದು ನಡೆಸ್ತೈತಿ. ಬಟ್ ಕೆಲವು ಕ್ರೀಡೆಗಳನ್ನ ಏನಪ್ಪ ಅಂತಂದರೆ ಕಡಿಮೆ ಮಾಡ್ತಾರೆ. ಇಲ್ಲಿ ಹೋದ ಸಲ ನಡೀರ್ತಕ್ಕಂಥ 20 ಕ್ರೀಡೆಗಳಲ್ಲಿ ಈ ಸಲ 10 ಕ್ರೀಡೆಗಳಿಗೆ ಮಾತ್ರ ಕ್ರೀಡಾಕೂಟ ನಡೀತೈತಿ. ಬಟ್ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅಂತೇಳಿ. ಓಕೆ, ಗ್ಲಾಸ್ಗೋ ಈ 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಏನಿದೆಯಲ್ಲ ಗ್ಲಾಸ್ಗೋ ನಗರದಲ್ಲಿ ನಡೆದೈತಿ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ಎಷ್ಟು ನೇಷನ್ಸ್ ಭಾಗವಹಿಸಿದ್ದು ಅಂತಂದರೆ 74 ಕಾಮನ್ವೆಲ್ತ್ ಟೀಮ್ಸ್ ಏನಪ್ಪ ಅಂದರೆ ಭಾಗವಹಿಸಿದ್ರು. 2711 ಅಥ್ಲೆಟಿಕ್ಸನ್ನು ಇಲ್ಲಿ ಇದು ನಡೆದಿತ್ತು. ಇವೆಂಟ್ಸ್ 215 ಚಿನ್ನದ ಪದಕಗಳಿಗೆ 10 ಸ್ಪೋರ್ಟ್ಸಲ್ಲಿ ನಡೆದಿತ್ತು. ಎಲ್ಲಿಂದ ನಡೆದಿತ್ತು ಅಂದರೆ 23 ಜುಲೈಯಿಂದ ಆಗಸ್ಟ್ 2ರವರೆಗೆ ನಡೆದಿತ್ತು ಅಂತೇಳಿ. ಓಕೆ, ನೆಕ್ಸ್ಟ್ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಲ್ಲ, ಇದ್ರ ಇದು ಏನಂತಂದರೆ ಮಸ್ಕಟ್ ಏನಂತಂದರೆ ಪೆನಿ ಅಂತನೋದು. ಪೆನಿ ಅನ್ನೋದು ಏನಪ್ಪ ಅಂತಂದರೆ ಒಂದು ಮಾಸ್ಕಟ್. ಓಕೆ, ಅದನ್ನ ನೆನ್ಪಿಟ್ಕೋರಿ. ಈ ಡಯಾಗ್ರಾಮಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಪೆನಿ ಅಂಥೇಳಿ, PINNIE ಪೆನಿ ಅಂಥೇಳಿ. ಇದು ಸ್ಕಾಟ್ಲೆಂಡಿನ ಏನಪ್ಪ ಅಂತಂದರೆ ಒಂದು ಯೂನಿಕಾರ್ನ್ ಇದು ಅಂಥೇಳಿ. ಓಕೆ, ನೆನ್ಪಿಟ್ಕೋರಿ ನೀವು ಇದೊಂದು ಪೆನಿ ಅನ್ನೋದು. ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದರೆ ಎಲ್ಲೆಲ್ಲಿ ನಡೆದೈತೆ ಅಂದರೆ ಟೋಟಲಿ ಒಂದು 7 ವೆನ್ಯೂಸಲ್ಲಿ ಏನಪ್ಪ ಅಂದರೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದೈತಿ. ಅಲ್ಲಿಂದ ಹೈಡ್ರೋ, AC ಸೆಂಟರ್, AC ಎಂಬೆಡಲ್ಲು, ಸ್ಕಾಟ್ಲೆಂಡ್ ಸ್ಟೇಡಿಯಂ, ಈ ಥರ ಒಟ್ಟು ಟೋಟಲಿ ಏನಪ್ಪ ಅಂದರೆ ನಡೆದಿದೆ ಇಲ್ಲಿ. ಓಕೆ, ನೆಕ್ಸ್ಟ್ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹೈಯೆಸ್ಟ್ ಪದಕ ಗೆದ್ದ ಟೀಮ್ ಯಾವುದಂತ ಅಂದರೆ ಆಸ್ಟ್ರೇಲಿಯಾ. 70 ಚಿನ್ನ, 45 ಸಿಲ್ವರು, 56 ಬೆಳ್ಳಿಯೊಂದಿಗೆ 171 ಏನಂತಂದರೆ ಪದಕಗಳನ್ನು ಗೆದ್ದುಕೊಂಡು ಹೋಗುತ್ತೆ. ಯಾರು? ಆಸ್ಟ್ರೇಲಿಯಾ.
ಅದಾದ ನಂತರ ಬರ್ತಕ್ಕಂಥದ್ದು ಇಂಗ್ಲೆಂಡು, ಅದಾದ ನಂತರ ಬರ್ತಕ್ಕಂಥದ್ದು ಕೆನಡಾ, ಅದಾದ ನಂತರ ಬರ್ತಕ್ಕಂಥದ್ದು ಭಾರತ. 5ನೇ ಸ್ಥಾನದಲ್ಲಿ ಸ್ಕಾಟ್ಲೆಂಡ್. ಹೋಸ್ಟಿಂಗ್ ದೇಶ ಎಷ್ಟನೇ ಸ್ಥಾನ ಪಡೆದಿದೆ ಅಂತಂದರೆ 15. ಅದು 5ನೇ ಸ್ಥಾನ ಪಡೆದೈತಿ 13 ಚಿನ್ನಗಳೊಂದಿಗೆ. ಭಾರತನು 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳೊಂದಿಗೆ 39 ಪದಕವನ್ನು ಗೆದ್ದೈತಿ. 4ನೇ ಸ್ಥಾನ ಪಡೆದೈತಿ. ಬಟ್ ಸ್ಕಾಟ್ಲೆಂಡ್ ಸೇಮ್ 39 ಪದಕ ಪಡೆದ್ರೂ 5ನೇ ಸ್ಥಾನಕ್ಕೆ ಯಾಕೆ ಹೋಯ್ತು ಅಂತಂದರೆ ಇಲ್ಲಿ ಬೆಳ್ಳಿಯ ಸಂಖ್ಯೆಗಳು ಕಡಿಮೆ ಇರೋದರಿಂದ ನಾವು 4ನೇ ಸ್ಥಾನ, ಸ್ಕಾಟ್ಲೆಂಡ್ 5ನೇ ಸ್ಥಾನಕ್ಕೆ ಬಂದಿದೆ ಅಂತೇಳಿ. ನಿಮಗೆ ಇಲ್ಲಿ ಕ್ವಶನ್ ಕೇಳ್ಬೋದು ಏನಂತಂದರೆ ಮೊದಲ ಸ್ಥಾನ ಪಡೆದಿದ್ದು ಯಾವುದು ಅಂತಲೂ ಕೇಳ್ಬೋದು ನಿಮಗೆ. ಓಕೆ, ಅದನ್ನ ನೆನ್ಪಿಟ್ಕೋರಿ. ಮೊನ್ನೆದು ಆಸ್ಟ್ರೇಲಿಯಾ, ಸೆಕೆಂಡ್ ಇಂಗ್ಲೆಂಡ್, ಥರ್ಡ್ ಕೆನಡಾ, ಫೋರ್ತ್ ಇಂಡಿಯಾ ಅಂತೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದರೆ ಕಾಮನ್ವೆಲ್ತ್ ಗೇಮ್ಸ್ 2026 ಏನಿದೆಯಲ್ಲ, ಈ ಭಾರತದಿಂದ ಎಷ್ಟು ಜನ ಭಾಗವಹಿಸಿದ್ರು ಅಂತಂದರೆ 122 ಜನ ಕಾಂಪಿಟೇಟರ್ಸ್ ಏನಪ್ಪ ಅಂದ್ರೆ ಭಾಗವಹಿಸಿದ್ರು 10 ಸ್ಪರ್ಧೆಯಲ್ಲಿ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಫ್ಲ್ಯಾಗ್ ಬ್ಯಾರಿಯರ್ ಅಂತಂದರೆ ಮೀರಾಬಾಯಿ ಚಾನು ಅನ್ನೋರು ಏನಪ್ಪ ಅಂದ್ರೆ ಫ್ಲ್ಯಾಗ್ ಬ್ಯಾರಿಯರ್ ಅಂತ. ಇವ್ರು ಬ್ಯಾಟನ್ ಬ್ಯಾರಿಯರ್ ಅಂತ ಯಾರಂತಂದರೆ ವೋಲ್ವನಿಯಾ ಬಾರ್ಗೋನೋಯಿಸ್ ಅನ್ನೋರು ಏನಪ್ಪ ಅಂತಂದರೆ ಇದು ಆಗಿದ್ರು ಅಂತೇಳಿ. ಇದು ನೆನ್ಪಿಟ್ಕೋರಿ ನೀವು. ನೆಕ್ಸ್ಟ್ ನಿಮ್ಮ ಕ್ವಶನ್ ಕೇಳ್ತಾರೆ, ಇದನ್ನು ಹೇಳೋದ್ರಲ್ಲಿ. ಓಕೆ, ಅದಾದ ನಂತರ ಏನಪ್ಪ ಅಂದ್ರೆ ಕ್ಲೋಸಿಂಗ್ ಸೆರೆಮನಿಯಲ್ಲಿ ಏನಂತಂದರೆ ಜಸ್ಮಿನಾ ಲಬೋರಿಯಾ ಅನ್ನೋರು ಏನಂತಂದರೆ ಫ್ಲ್ಯಾಗ್ ಬ್ಯಾರಿಯರ್ ಆಗಿದ್ರು ಅಂತೇಳಿ. ಕ್ಲೋಸಿಂಗ್ ಸೆರೆಮನಿಯಲ್ಲಿ ನೆನ್ಪಿಟ್ಕೋರಿ. ಟೋಟಲ್ 4th ರ್ಯಾಂಕ್, 13 ಗೋಲ್ಡ್ಸ್, 17 ಸಿಲ್ವರ್ಸ್, 19 ಬ್ರೋಸ್, ಟೋಟಲ್ 39 ಇದು ಅಂತೇಳಿ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಮೊದಲ ಬಾರಿಗೆ ಸ್ಪರ್ಧೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿದವಾಗ ಅಂತಂದರೆ 1934ರಲ್ಲಿ ಅಂತೇಳಿ. ಓಕೆ, 1934ರಲ್ಲಿ ಭಾರತ ಪಾರ್ಟಿಸಿಪೇಟ್ ಮಾಡ್ತೈತಿ. ನೆಕ್ಸ್ಟು ಫಸ್ಟ್ 34ರಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡ್ತೈತಿ. ಅದಾದ ನಂತರ ಭಾರತ ಟೋಟಲ್ 4 ಬಾರಿ ಏನಂತಂದರೆ ಪಾರ್ಟಿಸಿಪೇಟನ್ನು ಮಾಡಿಲ್ಲ. 1950ರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, 62ರಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, 62ರಲ್ಲಿ ಯುದ್ಧ ನಡೀತಿರ್ತಲ್ಲ ಆ ಟೈಮಿಗೆ. ಓಕೆ, ಈ ಥರ ಇದು ನೆನ್ಪಿಟ್ಕೊರಿ. ನೆಕ್ಸ್ಟು ಯಾವ್ಯಾವ ಕ್ರೀಡೆಯಲ್ಲಿ ಎಷ್ಟೆಷ್ಟು ಪದಕಗಳು ಬಂದವು ಅಂತಂದರೆ ಭಾರತಕ್ಕೆ ಬಾಕ್ಸಿಂಗ್ನಲ್ಲಿ ಹೈಯೆಸ್ಟ್ ಪದಕಗಳು ಬಂದಿದ್ದಾವೆ. ಎಲ್ಲಿ? ಬಾಕ್ಸಿಂಗ್ ಕ್ರೀಡೆಯಲ್ಲಿ. ಟೋಟಲ್ ಎಷ್ಟು ಅಂತಂದರೆ 10 ಪದಕಗಳು ಬಂದವು. 7 ಚಿನ್ನ ಮತ್ತು 3 ಸಿಲ್ವರ್ ಪದಕಗಳೊಂದಿಗೆ ಬಾಕ್ಸಿಂಗ್ ಅತಿ ಹೆಚ್ಚು ಪದಕಗಳನ್ನು ತಂದುಕೊಟ್ಟಿತ್ತು ಈ ಸಲ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಮಗೆ. ಓಕೆ, ಅಥ್ಲೆಟಿಕ್ಸ್ನಲ್ಲಿ 3 ಚಿನ್ನ, 7 ಬೆಳ್ಳಿ, 6 ಕಂಚಿನೊಂದಿಗೆ ಏನಪ್ಪ ಅಥ್ಲೆಟಿಕ್ಸ್ನಲ್ಲಿ ಈ ಸಲ ಭಾರತ ಸುಧಾರಣೆಯನ್ನು ಕಂಡೈತೆ ಅಂತೇಳಿ. ಈ ಜೂಡೋದಲ್ಲಿ ಮೊದಲ ಬಾರಿಗೆ ಚಿನ್ನವನ್ನು ಗೆದ್ದಿತ್ತು ಇಂಡಿಯಾ. 2 ಚಿನ್ನ, 1 ಬೆಳ್ಳಿ, 1 ಕಂಚಿನೊಂದಿಗೆ ಇದಾಗಿದೆ. ವೇಟ್ ಲಿಫ್ಟಿಂಗ್ ಏನಿದೆಯಲ್ಲ, ವೇಟ್ ಲಿಫ್ಟಿಂಗಲ್ಲಿ 1 ಚಿನ್ನ ಮೀರಾಬಾಯಿ ಚಾನು ಅವ್ರು ಗೆದ್ದಿದ್ದಾರೆ, 6 ಬೆಳ್ಳಿ, 1 ಕಂಚು ಗೆದ್ದಿದ್ದಾರೆ. ನೆಕ್ಸ್ಟ್ ಪ್ಯಾರಾ ಪವರ್ ಲಿಫ್ಟಿಂಗ್ನಲ್ಲಿ 1 ಕಂಚು ಪದಕವನ್ನು ಗೆದ್ದಿದ್ರೊಂದಿಗೆ ಒಟ್ಟು 39 ಪದಕ ಗೆದ್ದಿದೆ ಅಂಥೇಳಿ. ಓಕೆ, ಇದರಲ್ಲಿ ಮತ್ತೆ ಎಷ್ಟು ಜನ ಫಿಮೇಲ್ಸ್ ಗೆದ್ದಿದ್ದಾರೆ, ಎಷ್ಟು ಜನ ಮೇಲ್ಸ್ ಗೆದ್ದಿದ್ದಾರೆ ಅಂತಂದರೆ ಏನು SSLC 10th ಮಾರ್ಕ್ಸ್ ರಿಸಲ್ಟ್ ಬಂದಕ್ರೆ ಹೆಣ್ಣು ಮಕ್ಕಳ ಮೇಲುಗೈ ಅಂತ ಏನು ಬರುತ್ತಲ್ಲ, ಈ ಸರಿನೂ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಏನಂತಂದರೆ ಹೆಣ್ಣು ಮಕ್ಕಳೇ ಮೇಲುಗೈಯನ್ನು ಸಾಧಿಸಿದಾರಂತೆ. 8 ಚಿನ್ನದ ಪದಕ, 4 ಸಿಲ್ವರು, 4 ಬ್ರೌಂಜು, ಏನಂತಂದರೆ 16 ಪದಕಗಳನ್ನ ಗೆದ್ತಾರೆ. 8 ಚಿನ್ನ ಗೆದ್ತಾರೆ ಅವರು. ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಮೇಲ್ಸ್ ಬಂದು 5 ಚಿನ್ನ, 13 ಸಿಲ್ವರು, 5 ಕಂಚಿನೊಂದಿಗೆ 22 ಪದಕ. ಟೋಟಲ್ ಪದಕನಲ್ಲಿ ಮೇಲ್ಸ್ ಜಾಸ್ತಿ ಇದ್ದಾರೆ. ಬಟ್ ಚಿನ್ನ ಅಂದರೆ ಹೆಣ್ಮಕ್ಳು ಇದನ್ನ ಆಸೆ ಪಡ್ತಾರಲ್ಲ, ಅದೇ ಥರನೇ ಚಿನ್ನ ಅತಿ ಹೆಚ್ಚನ್ನು ಅವರು ಗೆದ್ದಿದ್ದಾರೆ ಅಂಥೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದರೆ ಯಾರ್ಯಾರು ಏನೇನು ಗೆದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೇಕಂತಂದರೆ ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ನಲ್ಲಿ ಏನಪ್ಪ ಅಂದರೆ ಚಿನ್ನವನ್ನು ಗೆದ್ದರು. ಓಕೆ, 48 kg ವಿಭಾಗದಲ್ಲಿ ಚಿನ್ನವನ್ನು ಗೆದ್ದರು ಅವರು. ಓಕೆ, ಇಲ್ಲಿ ನಾನು ಹೇಳ್ತೀನಿ ನೋಡ್ರಿ, ರಾಜಾ ಮತ್ತು ಪಾಂಡಿಯನ್ ಅವರು 65 kg ವಿಭಾಗದಲ್ಲಿ ಏನಪ್ಪ ಅಂದರೆ ಬೆಳ್ಳಿಯನ್ನು ಗೆದ್ದರು ಇವರು. ಜ್ಞಾನೇಶ್ವರಿ ಇವರು ವೇಟ್ ಲಿಫ್ಟಿಂಗಲ್ಲಿ. ಜ್ಞಾನೇಶ್ವರಿ ಯಾದವ್ ಅವರು 53 kg ವಿಭಾಗದಲ್ಲಿ ಬೆಳ್ಳಿಯನ್ನು ಗೆದ್ದರು. ಬಿಂದ್ಯಾ ರಾಣಿ ಅನ್ನೋರು 58 kg ವಿಭಾಗದಲ್ಲಿ ಕಂಚನ್ನು ಗೆದ್ದರು. ಮೀರಾಬಾಯಿಜಿನು 48 kg ವಿಭಾಗದಲ್ಲಿ ಚಿನ್ನವನ್ನು ಗೆದ್ದರು. ರಿಷಿಕಾಂತ್ ಸಿಂಗ್ ಅನ್ನೋರು ಬೆಳ್ಳಿಯನ್ನು ಗೆದ್ದರಲ್ಲಿ. ನೆಕ್ಸ್ಟ್ ಸರ್ವೇಶ್ ಕುಶಾರೆ ಅನ್ನೋರು ಹೈ ಜಂಪ್ನಲ್ಲಿ ಬೆಳ್ಳಿಯನ್ನು ಗೆದ್ದರು. ಓಕೆ, ಅಜಯ್ ಬಾಬು ಅನ್ನೋರು 78 kg ವಿಭಾಗದಲ್ಲಿ ಏನಪ್ಪ ಅಂತಂದರೆ ಬೆಳ್ಳಿಯನ್ನು ಗೆದ್ದರು.
ಈ ಇದಕ್ಕಿಂತ ಮುಂಚೆ ಅಜಯ್ ಬಾಬು ಅನ್ನೋರು ಏನಿದೆಯಲ್ಲ 2010ರಲ್ಲಿ ಏನು ಭಾರತದಲ್ಲಿ ಹೋಸ್ಟಿಂಗ್ ಮಾಡಿರ್ತದಲ್ಲ, ಭಾರತ ಹೋಸ್ಟ್ ಮಾಡಿರ್ತಕ್ಕಂಥ ಡೆಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಅವ್ರ ತಂದೆ ಬೆಳ್ಳಿ ಗೆದ್ದಿದ್ರು. ಈ ಬಾರಿ ಏನಪ್ಪ ಅಂತಂದರೆ ಅವರು ಮಗ ಏನಂತಂದರೆ ಅಜಯ್ ಬಾಬು ಅನ್ನೋ ಆಂಧ್ರ ಪ್ರದೇಶದವರು ಬೆಳ್ಳಿನ ಗೆದ್ದರು ಅಂತೇಳಿ. ಶರ್ಮಿಳಾ ಧನ್ಕರ್ ಅಂತನವರು ಶಾರ್ಟ್ ಪುಟ್ ವಿಭಾಗದಲ್ಲಿ ಏನಂದರೆ ಚಿನ್ನವನ್ನ ಗೆದ್ದರು. ಶಾರ್ಟ್ ಪುಟ್ ವಿಭಾಗದಲ್ಲಿ ಏನಂತಾರೆ, ಶರ್ಮಿಳಾ ಧನ್ಕರ್ನವರು ಚಿನ್ನವನ್ನ ಗೆದ್ದರು ಶಾರ್ಟ್ ಪುಟ್ ವಿಭಾಗದಲ್ಲಿ. ಓಕೆ. ಶಿಲ್ಪಾ ಸೈಲ್ ಅದೇ ವಿಭಾಗದಲ್ಲಿ ಕಂಚಿನ ಪದಕವನ್ನ ಗೆದ್ದರು. ಓಕೆ. ಇವರು ಭಾರತದಲ್ಲಿ ಕರ್ನಾಟಕ ರಾಜ್ಯದವರು ಅನ್ನೋದು ಒಂದು ಹೆಮ್ಮೆ ವಿಷಯ. ಇದನ್ನ ನೆನ್ಪಿಟ್ಕೋರಿ. ಯಾಕಂದ್ರೆ ಶಿಲ್ಪಾ ಸೈಲ್ ಅನ್ನೋರ ಬಗ್ಗೆ ನೆಕ್ಸ್ಟ್ ಎಕ್ಸಾಮಲ್ಲಿ ಮೆನ್ಷನ್ ಕ್ವಶನ್ ಬರೋ ಚಾನ್ಸಸ್ ಇರ್ತಾರೆ. ಓಕೆ. ಯಾವ ಕ್ರೀಡೆ ಅಂತಲೂ ಕೇಳ್ಬೋದು, ಏನು ಗೆದ್ರು ಅಂತಲೂ ಕೇಳ್ಬೋದು. ಓಕೆ. ನೆಕ್ಸ್ಟ್ ಹರ್ವಿಂದರ್ ಕೌರ್ ಅನ್ನೋರು ಏನಪ್ಪ ಅಂದ್ರೆ 69 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು ಭಾರ ಎತ್ತು ಇದರಲ್ಲಿ. ನೆಕ್ಸ್ಟ್ ಗುಲ್ವೀರ್ ಸಿಂಗ್ ಅನ್ನೋರು ಏನಂತಂದ್ರೆ 10,000 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೆಳ್ಳಿಯನ್ನ ಗೆದ್ತಾರೆ. ಇವ್ರು ಮತ್ತೆ 5,000 ಮೀಟರ್ ಏನು ಕ್ರೀಡೆ ರನ್ನಿಂಗ್ ಇರುತ್ತಲ್ಲ, ಇದರಲ್ಲಿ ಕಂಚನ್ನ ಗೆದ್ತಾರೆ. ಈ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 2026 ಕಾಮನ್ವೆಲ್ತ್ನಲ್ಲಿ ಗೇಮ್ಸ್ನಲ್ಲಿ ಏನಂತಂದ್ರೆ 2 ಪದಕವನ್ನ ಗೆದ್ದ ಆಟಗಾರ ಯಾರು ಅಂತಂದ್ರೆ ಇವರೊಬ್ರೆ. ನೀವು ನೆನ್ಪಿಟ್ಟು ಗುಲ್ಬೀರ್ ಸಿಂಗ್ ಅಂತೇಳಿ. ಓಕೆ. ನೆಕ್ಸ್ಟ್ ಮುರಳಿ ಶ್ರೀಶಂಕರ್ ಅನ್ನೋರು ಬೆಳ್ಳಿಯನ್ನ ಗೆದ್ತಾರೆ. ಇಲ್ಲಿ ಮುರಳಿ ಶ್ರೀಶಂಕರ್ ಅನ್ನೋರು ಬೆಳ್ಳಿ ಪದಕವನ್ನ ಗೆದ್ತಾರೆ ಇಲ್ಲಿ ಲಾಂಗ್ ಜಂಪ್ ನಲ್ಲಿ. ನೆಕ್ಸ್ಟ್ 100 ಮೀಟರ್ ಪ್ಯಾರಾ ರನ್ನಿಂಗ್ ನಲ್ಲಿ ದಿಲೀಪ್ ಗಾವಿತ್ ಅನ್ನೋರು ಚಿನ್ನ ಗೆದ್ರೆ, ಮೊಹಮ್ಮದ್ ಬಾಸಿನ್ ಅನ್ನೋರು ಬೆಳ್ಳಿ ಗೆದ್ತಾರೆ. ಒಂದೇ ಪೋಡಿಯಂನಲ್ಲಿ ಇಬ್ರು ಭಾರತೀಯರ ಆಟಗಾರರು ನೋಡಿದೆ ಒಂದು ಹೆಮ್ಮೆ ನಮಗೆ. ಆ ತರ ಗೆದ್ದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ದಿಲೀಪ್ ಗಾವಿತ್ ಅನ್ನೋರು ಮತ್ತು ಮೊಹಮ್ಮದ್ ಬಾಸಿಲ್ ಅನ್ನೋರು ಏನಂದ್ರೆ ಬೆಳ್ಳಿಯನ್ನ ಗೆದ್ದಿದ್ದಾರೆ ಅಂತೇಳಿ. ಓಕೆ. ಇದಾದ ನಂತರ ಬರ್ತಕ್ಕಂಥ ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಅನ್ನೋರು ಏನಂತಂದ್ರೆ ಚಿನ್ನವನ್ನ ಗೆದ್ತಾರೆ 48 kg ವಿಭಾಗದಲ್ಲಿ ಜೂಡೋ ಸ್ಪರ್ಧೆಯಲ್ಲಿ. ಇದನ್ನ ನೆನ್ಪಿಟ್ಟು ಹೋಗ್ಬೇಕು. ಯಾಕಂದ್ರೆ ಜೂಡೋ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದ ಮೊದಲ ಮಹಿಳೆ ಅಂತಾನು ಹೇಳ್ತಾರೆ ಇವ್ರನ್ನ. ಇವ್ರು ಯಾವ ರಾಜ್ಯದವರು ಅಂದ್ರೆ ತ್ರಿಪುರಾ ರಾಜ್ಯದವರು ಅಂತೇಳಿ. ಓಕೆ. ನೆಕ್ಸ್ಟ್ ಜೂಡೋ ಸ್ಪರ್ಧೆ ಇನ್ನೊಂದು 60 kg ವಿಭಾಗದಲ್ಲಿ ಹರ್ಷ ಸಿಂಗ್ ಅನ್ನೋರು ಚಿನ್ನ ಗೆದ್ತಾರೆ. ಆಮೇಲೆ ಯಾಮಿನಿ ಮೌರ್ಯ ಅನ್ನೋರು ಬೆಳ್ಳಿ ಪದಕವನ್ನ ಗೆದ್ತಾರೆ. ಓಕೆ. ಜೂಡೋ ಸ್ಪರ್ಧೆಯಲ್ಲಿ ಭಾರತ ಮೊದಲ ಬಾರಿಗೆ ಚಿನ್ನದ ಪದಕವನ್ನ ಗೆದ್ದಿತ್ತು ಅನ್ನೋದು. ಓಕೆ. ಈ ಜೂಡೋ ಸ್ಪರ್ಧೆ 1990ರಲ್ಲಿ ಇಂಗ್ಲೆಂಡ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಪರಿಚಯ ಆಗುತ್ತೆ. ಅಲ್ಲಿಂದ ಭಾರತ ಯಾವುದೇ ಚಿನ್ನದ ಪದಕವನ್ನ ಗೆದ್ದಿರಲಿಲ್ಲ. ಬಟ್ ಬೇರೆ ಪದಕಗಳು ಬೆಳ್ಳಿ ಅಥವಾ ಇದು, ಬಟ್ ಚಿನ್ನದ ಪದಕನ ಗೆದ್ದಿರಲಿಲ್ಲ. ಈ ಚಿನ್ನದ ಪದಕವನ್ನ ಫಸ್ಟ್ ಟೈಮ್ ಏನಂದ್ರೆ ಯಾರು ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಅನ್ನೋರು ಏನಪ್ಪಾ ಅಂದ್ರೆ ತಗೊಂಡ್ಬಿಡ್ತಾರೆ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಡಿಸ್ಕಸ್ ಎಸೆತದಲ್ಲಿ ಸೀಮಾ ಅನ್ನೋರು ಏನಂದ್ರೆ ಕಂಚುವನ್ನ ಗೆದ್ತಾರೆ. ನಿಮ್ಗೆ ನೆನ್ಪಿಟ್ಟು. ಬಾಕ್ಸಿಂಗ್ ಈಸ್ ಇಂಪಾರ್ಟೆಂಟ್. ಲಾಸ್ಟ್ 2 days ಇದ್ದು ಟೈಮಿಗೆ ನಮ್ಮ ಭಾರತ ದೇಶಕ್ಕೆ ಏನಪ್ಪಾ ಅಂತಂದ್ರೆ 7 ಏನಂತಂದ್ರೆ ಆಗಸ್ಟ್ 1ನೇ ತಾರೀಕು ನಮಗೆ 7 ಚಿನ್ನದ ಪದಕ 3 ಬೆಳ್ಳಿ ಪದಕವನ್ನ ಬರ್ತಾವ ನಮ್ಗೆ ಆ ಟೈಮಿಗೆ. ಎಲ್ಲಿ ಬಾಕ್ಸಿಂಗ್ ಕ್ರೀಡಾಕೂಟದಲ್ಲಿ. ಯಾರಂದ್ರೆ ಸಾಕ್ಷಿ ಚೌಧರಿ ಚಿನ್ನದ ಪದಕ, ಪ್ರೀತಿ ಪವಾರ್ ಚಿನ್ನ, ಪ್ರಿಯಾ ಗಂಗಾಸ್ ಅನ್ನೋರು ಚಿನ್ನ, ಅರುಂಧತಿ ಚೌಧರಿ ಚಿನ್ನ ಗೆದ್ತಾರೆ ಮತ್ತು ಜಸ್ಮಿನ್ ಲಂಬೋರಿ ಅನ್ನೋರು ಚಿನ್ನವನ್ನ ಗೆದ್ತಾರೆ. ಓಕೆ. ನೆಕ್ಸ್ಟ್ ಜಾದುಮಣಿ ಸಿಂಗ್ ಅನ್ನೋರು ಏನಪ್ಪಾ ಅಂದ್ರೆ ಬೆಳ್ಳಿ ಪದಕವನ್ನ ಗೆದ್ತಾರೆ. ಇನ್ನೊಂದು ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ ತೇಜಸ್ವಿನಿ ಶಂಕರ್ ಅನ್ನೋರು ಕಂಚಿನ ಪದಕವನ್ನು ಗೆದ್ತಾರೆ. ಭಾರತಕ್ಕೆ ಈ ವಿಭಾಗದಲ್ಲಿ ಒಲಿದ ಮೊದಲ ಕಾಮನ್ವೆಲ್ತ್ ಪದಕ ಅಂತೇಳಿ. ಇದು ಇಂಪಾರ್ಟೆಂಟ್. ಡೆಕಾಥ್ಲಾನ್ ಅಂತೇಳಿ ಇದು ಏನಪ್ಪಾ ಅಂತಂದ್ರೆ 4 ಅಥವಾ 5 ಕ್ರೀಡೆಗಳ ಒಂದು ಸಮೂಹ ಇರ್ತೈತೆ. ಅದರಲ್ಲಿ ಎಲ್ಲ ಒಂದಾಗ ಒಂದು ಆಡ್ಬೇಕು ಇರ್ತೈತಿ. ಇದು ಆ ಸ್ಪರ್ಧೆಯಲ್ಲಿ ಇವ್ರು ಗೆದ್ತಾರೆ ಅಂತ ಹೇಳಿ. ಯಾರು? ತೇಜಸ್ವಿನ್ ಶಂಕರ್ ಅಂತೇಳಿ. ಇದು ಇಂಪಾರ್ಟೆಂಟ್ ನೋಡ್ರಿ ನಿಮ್ಗೆ ನೆನಪು. ಯಾಕಂದ್ರೆ ಯೂನಿಕ್ ಇದ್ದು ಬರ್ತವೆ. ಈಗ ಜಾಸ್ತಿ ಬಾಕ್ಸಿಂಗ್ ಅಲ್ಲಿ 7 ಜನ ಚಿನ್ನ ಗೆದ್ದು 3 ಜನ ಇದು ಬಿದ್ದಾರಲ್ಲ, ಅಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಕಡಿಮೆ ನಿಮಗೆ. ಬಟ್ ಇಂಥವು ಏನ್ ಬರ್ತಾವಲ್ಲ ಡೆಕಾಥ್ಲಾನ್ ಇದರಲ್ಲಿ ಇದು ಆಗಿದ್ದು. ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ 10,000 ಮೀಟರ್ ಮತ್ತೆ 5,000 ಮೀಟರ್ ಇಬ್ರು ಒಬ್ಬೇ ಆಟಗಾರ 2 ಸ್ಪರ್ಧೆಯಲ್ಲಿ ಗೆದ್ದಿದ್ದು. ಮತ್ತೆ ಕರ್ನಾಟಕದಿಂದ ಬಂದಿರತಕ್ಕಂಥ ಶಿಲ್ಪಾ ಸೈಲ್ ಅವ್ರ ಕಂಚು ಗೆದ್ದಿದ್ದು. ನೆಕ್ಸ್ಟ್ ಇಂಥವು ಕೆಲವೊಂದಿಷ್ಟು. ಮತ್ತೆ ಇಲ್ಲಿ ನೋಡು ಅಜಯ್ ಬಾಬು ಅವ್ರ ತಂದೆ ಮತ್ತು ಮಗ ಇಬ್ರು ಏನಪ್ಪಾ ಅಂದ್ರೆ ಬೆಳ್ಳಿ ಪದಕವನ್ನ ಗೆದ್ದಿದ್ದು. ಈ ತರ ಏನ್ ಬರ್ತಾವಲ್ಲ. ನೆಕ್ಸ್ಟ್ ಜೂಡೋ ಸ್ಪರ್ಧೆ ಅಸ್ಮಿಕಾ ಡೇ ಅನ್ನೋರು ಏನ್ ಗೆದ್ದಾರಲ್ಲ ಇದ್ರ ಬಗ್ಗೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಓಕೆ. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂದ್ರೆ ನೀರಜ್ ಚೋಪ್ರಾ
ಯಶ್ವೀರ್ ಸಿಂಗ್ ಅನ್ನೋರು ಬೆಳ್ಳಿ ಮತ್ತು ಕಂಚಿನ ಪದಕವನ್ನು ಗೆದ್ದರು. ಯಾರು? ನೀರಜ್ ಚೋಪ್ರಾ ಮತ್ತು ಯಶ್ವೀರ್ ಸಿಂಗ್. ಇದನ್ನು ಸೇಮ್ ಒಂದೇ ಪೋಡಿಯಂನಲ್ಲಿ ಏನಂತಂದ್ರೆ 2 ಪದಕ, ಇಬ್ಬರು ಭಾರತೀಯ ಆಟಗಾರರ ಲಿತ್ತು ಇದು ಮಾಡ್ತಿರ್ತಾರೆ. ಓಕೆ, ಇವ್ರು ಏನಂತಂದ್ರೆ ಗೆದ್ತಾರೆ ಇಲ್ಲಿ. ಇವ್ರು ಏನಪ್ಪಾ ಅಂದ್ರೆ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ರೆ ಯಶ್ವೀರ್ ಸಿಂಗ್ ಅನ್ನೋರು ಕಂಚು. ಈ ಸ್ಪರ್ಧೆಯಲ್ಲಿ ಏನಂತಾರೆ ಬಂಗಾರದ ಪದಕವನ್ನು ಯಾರು ಅಂದ್ರೆ ಶ್ರೀಲಂಕಾದ ಆಟಗಾರ ಗೆದ್ತಾರ ಅಂತೇಳಿ. ಓಕೆ, ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ ಭಾರತ ದೇಶ ಏನ್ ಮಾಡ್ತೈತಿ, ಒಟ್ಟು 13 ಚಿನ್ನ, 7 ಬೆಳ್ಳಿ, 9 ಕಂಚಿನೊಂದಿಗೆ ಏನಪ್ಪಾ ಅಂದ್ರೆ 4ನೇ ಸ್ಥಾನವನ್ನ ಪಡಿತೈತಿ ಅಂತೇಳಿ. ಓಕೆ, ಇದು ನೆನ್ಪಿಟ್ಕೋರಿ ನೀವು. ಓಕೆ, ಇನ್ನೊಂದು ಇದಾದ್ಮೇಲೆ ನೆಕ್ಸ್ಟ್ ಬಂದು ಬಾಕ್ಸಿಂಗ್ ಅಲ್ಲಿ ಅತಿ ಹೆಚ್ಚು ಪದಕವನ್ನ ಗೆದ್ದರು. ಅಥ್ಲೆಟಿಕ್ಸ್ ನಲ್ಲಿ ಸೆಕೆಂಡ್ ಇದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾರತದ ಸ್ಥಾನ ಎಷ್ಟನೇದು, ಈಗ ಇತ್ತೀಚಿನ ಇದರಲ್ಲಿ ಏನಪ್ಪಾ ಅಂದ್ರೆ ಭಾರತ ಎಷ್ಟನೇ ಸ್ಥಾನದಿಂದ ಬರ್ತಾ ಇದೆ ಅಂತಂದ್ರೆ 2010ರಲ್ಲಿ ಭಾರತ 2ನೇ ಸ್ಥಾನವನ್ನ ಪಡೆದಿತ್ತು. ಯಾವಾಗ ದೆಹಲಿ ಏನ್ ಕಾಮನ್ವೆಲ್ತ್ ಗೇಮ್ಸ್ ಆಯೋಜನೆ ಮಾಡಿತ್ತಲ್ಲ ಆ ಸಮಯದಲ್ಲಿ ಏನಂದ್ರೆ 2ನೇ ಸ್ಥಾನ ಪಡೆದಿತ್ತು. ಮತ್ತೆ 2014ರಲ್ಲಿ ಗ್ಲಾಸ್ಗೋ ಏನ್ ಸೇಮ್ ಪ್ಲೇಸ್ ನಡೆದಿತ್ತಲ್ಲ ಅಲ್ಲಿ ಏನಪ್ಪಾ ಅಂದ್ರೆ 5ನೇ ಸ್ಥಾನವನ್ನ ಪಡೆದಿತ್ತು ಅಂತೇಳಿ. 2018ರಲ್ಲಿ 3ನೇ ಸ್ಥಾನ ಪಡೆದಿತ್ತು. 2022ರಲ್ಲಿ ಬರ್ಮಿಂಗ್ಹ್ಯಾಮ್ನಲ್ಲಿ ಇದು ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ಏನ್ ನಡೆದಿತ್ತಲ್ಲ ಅಲ್ಲಿ 4ನೇ ಸ್ಥಾನ, ಮತ್ತು 2026ರಲ್ಲಿ ತನ್ನ 4ನೇ ಸ್ಥಾನವನ್ನ ಉಳಿಸ್ಕೊಂಡೈತಿ ಅಂತ ಹೇಳಿ. ಓಕೆ, ಇಷ್ಟು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಇದಾದ ನಂತರ ಇಂಡಿಯಾಸ್ ಮೇಡ್ ಇಸ್ ಕಾಮನ್ವೆಲ್ತ್ ಡೆಬ್ಯೂ 1934 ಎಡಿಷನ್ದಲ್ಲಿ ಇದಕ್ಕೆ ಇತ್ತೈತಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೋರಿ, ಈ ವರ್ಷದ ಮೋಟೋ ಏನಂತಂದ್ರೆ ಸ್ಪೋರ್ಟ್ಸ್ ಇಸ್ ಇಸ್ ಅ ಜಸ್ಟ್ ಬಿಗಿನಿಂಗ್ ಅಂತೇಳಿ. ಸ್ಪೋರ್ಟ್ಸ್ ಈಸ್ ಅ ಜಸ್ಟ್ ಬಿಗಿನಿಂಗ್ ಅನ್ನೋದು ಏನಪ್ಪಾ ಅಂದ್ರೆ 2026 ಕಾಮನ್ವೆಲ್ತ್ ಗೇಮ್ಸ್ನ ಮೋಟೋ ಅಂತೇಳಿ. ನೆಕ್ಸ್ಟ್ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿತ್ತು. ಈ ಕ್ರೀಡಾಕೂಟವು ಏನಪ್ಪಾ ಅಂದ್ರೆ ಜುಲೈ 23ರಿಂದ ಆಗಸ್ಟ್ 2ರವರೆಗೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯಿತು. ಭಾರತದಲ್ಲಿ ಎಷ್ಟು 10 ವಿಭಾಗದ ಕ್ರೀಡೆಗಳಲ್ಲಿ ಭಾಗವಹಿಸಿ 122 ಕ್ರೀಡಾಪಟುಗಳು ಏನಪ್ಪಾ ಅಂದ್ರೆ ಭಾಗವಹಿಸಿದ್ರು. ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಮತ್ತೆ ಬಾಕ್ಸರ್ ಲವಿನಾ ಬೊರ್ಗೊಹೈನ್ ಅವರು ಏನಪ್ಪಾ ಅಂದ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿ ಮತ್ತು ಬ್ಯಾಟನ್ ಧಾರಿಗಳಾಗಿ ಕಾರ್ಯನಿರ್ವಹಿಸಿದ್ರೆ. ನೆಕ್ಸ್ಟ್ ಬಾಕ್ಸರ್ ಜಸ್ಮಿನ್ ಲಂಬೋರಿಯಾನ್ ಅವರು ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿಗಳಾಗಿ ಇದು ಮಾಡಿದ್ದಾರೆ ಅಂತ ಹೇಳಿ. ಓಕೆ, ಜೂಡೋದಲ್ಲಿ ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ತನ್ನ ಅತ್ಯುತ್ತಮ ಪ್ರದರ್ಶನ ನೀಡಿದ್ದು. ಭಾರತ ಒಟ್ಟು 3 ಪದಕಗಳೊಂದಿಗೆ 2 ಚಿನ್ನ, 1 ಕಂಚು ಪದಕಗಳೊಂದಿಗೆ ಜೂಡೋ ಸ್ಪರ್ಧೆಯಲ್ಲಿ ಭಾರತ ಗೆದ್ದ ಮೊದಲ ಚಿನ್ನದ ಪದಕವಾಗಿದೆ. ಇದು ಇಂಪಾರ್ಟೆಂಟ್. ಯಾರು ಗೆದ್ದರೆ ನಿಮ್ಗೆ ಇದನ್ನ ನೆನ್ಪಿಟ್ಕೊಂಡ್ರಿ ಹೇಳಿರಿ, ನಿಮ್ಗೆ ಯಾರು ಗೆದ್ರಿ ಇದನ್ನ? ಇದೇನು ಯಾರು ಅಸ್ಮಿತಾ ಡೇ ಅನ್ನೋರು ಮತ್ತು ಹರ್ಷ ಸಿಂಗ್ ಅನ್ನೋರು ಚಿನ್ನವನ್ನ ಗೆದ್ದರು. ಓಕೆ, ಇದನ್ನ ನೆನ್ಪಿಡ್ಬೇಕು. ಆಮೇಲೆ ಮೀರಾಬಾಯಿ ಜಾನು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 3ನೇ ಬಾರಿಗೆ ಸತತವಾಗಿ ಏನಪ್ಪಾ ಅಂತಂದ್ರೆ ಚಿನ್ನದ ಪದಕವನ್ನ ಗೆದ್ದಿದ್ರು ಅಂತ ಹೇಳಿ. ಈ ಸಾಧನೆ ಮಾಡಿದ 2ನೇ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರು. ಇದಕ್ಕಿಂತ ಮುಂಚೆ ಯಾರಾಗಿದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಇದಕ್ಕಿಂತ ಮುಂಚೆ ವಿನಿಶಾ ಪೋಗೋಟ್ ಅನ್ನೋರು ಆಗಿದ್ರು ಅಂತ ನಾನು ಓದಿದ್ದು, ಬಟ್ ಒಂದ್ ಸ್ವಲ್ಪ ಕನ್ಫರ್ಮೇಶನ್ ನೋಡ್ಕೋರಿ ನೀವು. ಓಕೆ, 2ನೇ ಕ್ರೀಡಾಪಟು ಇವರು ಏನಪ್ಪಾ ಅಂತಂದ್ರೆ 2014ರಲ್ಲಿ ಗ್ಲಾಸ್ಗೋ ಕ್ರೀಡಾಕೂಟದಲ್ಲಿ ಏನ್ ನಡೆದಿರುತ್ತಾರೆ ಅಲ್ಲಿ ಅವ್ರು ಬೆಳ್ಳಿ ಪದಕ ಗೆದ್ದಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥ 2018, 22, 26 ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನ ಗೆದ್ತಾರೆ ಅಂತೇಳಿ. ಓಕೆ, ಗುಲ್ವೀರ್ ಸಿಂಗ್ ಅನ್ನೋರು ಕ್ರೀಡಾಕೂಟದಲ್ಲಿ ಭಾರತದ ಪರವಾಗಿ ಒಂದಕ್ಕಿಂತ ಹೆಚ್ಚು ಪದಕ ಗೆದ್ದ ಏಕೈಕ ಕ್ರೀಡಾಪಟು. ಇವರು ಬೆಳ್ಳಿ ಮತ್ತು 1 ಕಂಚಿನ ಪದಕವನ್ನ ಗೆದ್ದರು. ಓಕೆ, ಮತ್ತೆ 2 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ವಿಭಾಗದಲ್ಲಿ 2 ಪದಕಗಳ ಗೆದ್ದ ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ರೀಡಾಪಟು ಎಂಬ ಮೊದಲ ಭಾರತೀಯ ಟ್ರ್ಯಾಕ್ ಅಂಡ್ ಕ್ರೀಡಾಪಟು ಅಂತ ಹೇಳಿ ಪಾತ್ರರಾಗಿದ್ದಾರೆ ಅಂತ ಹೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಜೂಡೋ. ಇದು 3 ಸೇಮ್ ಇದೆ. ಅಸ್ಮಿತಾ ಡೇ, ಹರ್ಷಿತ್ ಸಿಂಗ್ ಅನ್ನೋ ಜೂಡೋ ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ. ಭಾರತ 1934ರಲ್ಲಿ ನಂತರ 2ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಟ್ಟು 4 ಆವೃತ್ತಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಆವೃತ್ತಿಯಲ್ಲಿ ಏನಪ್ಪಾ ಅಂದ್ರೆ ಭಾರತ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಸ್ಪರ್ಧೆ ಮಾಡಿದೆ ಅಂತ ಹೇಳಿ. ಓಕೆ, ಭಾರತ ದೇಶ ಏನಪ್ಪಾ ಅಂದ್ರೆ 2010ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನವದೆಹಲಿಯಲ್ಲಿ ಆಯೋಜನೆ ಮಾಡಿತ್ತು. ಅದಾದ ನಂತರ ಬರ್ತಕ್ಕಂಥ 2030ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅಹಮದಾಬಾದ್ ನಗರದಲ್ಲಿ ಭಾರತ ಆಯೋಜನೆ ಮಾಡಲಿದೆ ಅಂತ ಹೇಳಿ. ಓಕೆ, ಇದು ಕಾಮನ್ವೆಲ್ತ್ ಕ್ರೀಡಾಕೂಟದ 100 ವರ್ಷಗಳ ಸಂಭ್ರಮ ಆಚರಣೆ ಇದೆ ಅಲ್ಲಿ. ಓಕೆ, ನೆಕ್ಸ್ಟ್ ಭಾರತ ದೇಶ ಏನಂತಂದ್ರೆ ಒಟ್ಟು 602 ಪದಕಗಳನ್ನ ಗೆದ್ದಿದೆ ಇಲ್ಲಿವರೆಗೂ. ಕಾಮನ್ವೆಲ್ತ್ ಸ್ಟಾರ್ಟ್ ಆದ ನಡೆದು ಇಲ್ಲಿವರೆಗೂ ಒಟ್ಟು ಎಷ್ಟು ಅಂತಂದ್ರೆ 215
ಚಿನ್ನ 207, ಬೆಳ್ಳಿ 180 ಕಂಚಿನ ಪದಕಗಳೊಂದಿಗೆ ಒಟ್ಟಾರೆಯಾಗಿ ಇದರಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಅದರಲ್ಲಿ ಫಸ್ಟ್ ಸೇಮ್ ಯಾವುದಿದೆ ಅಂತಂದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾ, ಇಂಡಿಯಾ ಸೇಮ್ ಇದೇ ಈ ಸಲದ ಏನು ಇದೆಯಲ್ಲ ಅದೇ ಥರನೇ ಭಾರತ 4ನೇ ಸ್ಥಾನವನ್ನು ಪಡೆದಿದೆ ಅಂತೇಳಿ. ನೆಕ್ಸ್ಟ್, ಭಾರತ ಅತ್ಯಂತ ಯಶಸ್ವಿ ಕ್ರೀಡಾ ವಿಭಾಗ ಯಾವುದಂತಂದ್ರೆ ಶೂಟಿಂಗ್ ಅಂತೇಳಿ. ಒಟ್ಟು 135 ಪದಕಗಳನ್ನು ಗೆದ್ದೈತೆ. 602 ಪದಕಗಳಿಲ್ಲ, ಆದರೆ 135 ಪದಕ ಶೂಟಿಂಗಿಂದಾನೇ ಬಂದಿದ್ದಾವೆ ನಮಗೆ. ನೆಕ್ಸ್ಟ್, 63 ಚಿನ್ನದ ಪದಕಗಳು ತಂದು ಕೊಟ್ಟ ಕ್ರೀಡೆನೂ ಅದೇ ನಮಗೆ ಅಂತೇಳಿ. ಓಕೆ, ನೆಕ್ಸ್ಟ್, ಭಾರತ ದೇಶ ತನ್ನ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಯಾವ ಇದರಲ್ಲಿ ಗೆದ್ದಿತ್ತು ಅಂತಂದ್ರೆ 74 kg ಫ್ರೀಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಕುಸ್ತಿಪಟು ರಶೀದ್ ಅನ್ವರ್ ಅನ್ನೋರು ಏನಪ್ಪ ಅಂದ್ರೆ ಕಂಚಿನ ಪದಕವನ್ನ ಗೆದ್ದಾರ ಅಂತೇಳಿ. ಓಕೆ, ಅದಾದ ನಂತರ ಸ್ವತಂತ್ರಗೊಂಡ ನಂತರ ಭಾರತದ ಮೊದಲ ಪದಕ ಮಿಲ್ಕಾ ಸಿಂಗ್ ಅನ್ನೋರು ಏನಪ್ಪಾ ಅಂತಂದ್ರೆ ಭಾರತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಆಗಿದ್ರು. ಅವರು 1958ರ ಕಾರ್ಡಿಫ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 442 ಓಟದಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ ಅಂತೇಳಿ. ಓಕೆ, ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಇದು ಕಾಮನ್ವೆಲ್ತ್ ಗೇಮ್ಸ್ 2026 ಅದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ಸ್ವಲ್ಪ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಒಂದ್ ಸ್ವಲ್ಪ ಫಸ್ಟ್ ಯಾರು ಗೆದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೆನ್ಪಿಟ್ಕೋರಿ. ಗುಲ್ವೀರ್ ಸಿಂಗ್ ಅನ್ನೋರ ಬಗ್ಗೆ ನೆನ್ಪಿಟ್ಕೋರಿ. ನೆಕ್ಸ್ಟು ಅಸ್ಮಿತಾ ಅಡಿಯನ್ ಅವ್ರ ಬಗ್ಗೆ ನೆನ್ಪಿಟ್ಕೋರಿ. ಆಮೇಲೆ ಮೀರಾಬಾಯಿ ಜಾನು ಅನ್ನೋರ ಬಗ್ಗೆ ನೆನ್ಪಿಟ್ಕೋರಿ. ನೆಕ್ಸ್ಟು ಡೆಕತ್ಲಾನ್ ಇದು ಡೆಕತ್ಲಾನ್ ಅಲ್ಲ, ಡೆಕ್ತ್ಲಾನ್ ಅಂತೇಳಿ ಏನೋ ಕ್ರೀಡಾ ತೇಜಸ್ವಿನಿ ಶಂಕರ್ ಅನ್ನೋರ ಬಗ್ಗೆ ನೆನ್ಪಿಟ್ಕೋರಿ. ನೆಕ್ಸ್ಟು ನಮ್ಮ ಶಿಲ್ಪಾ ಸೈಲ್ ಅನ್ನೋರು ಕರ್ನಾಟಕದವ್ರ ಬಗ್ಗೆ ನೆನ್ಪಿಟ್ಕೋರಿ. ಒಟ್ಟು ಎಷ್ಟು ಏನಪ್ಪಾ ಅಂತಂದ್ರೆ ಯಾವ ಕ್ರೀಡೆ ಅತಿ ಹೆಚ್ಚು ಅಂತಂದ್ರೆ ಬಾಕ್ಸಿಂಗ್ ಕ್ರೀಡೆ ಅತಿ ಹೆಚ್ಚು ಪದಕವನ್ನು ತಂದು ಕೊಟ್ಟೈತೆ ಅಂತೇಳಿ. ಎಷ್ಟು ಚಿನ್ನ ಅಂದ್ರೆ 13 ಚಿನ್ನ, 17 ಬೆಳ್ಳಿ, 9 ಕಂಚಿನ ಪದಕಗಳೊಂದಿಗೆ 4ನೇ ಸ್ಥಾನ. ಒಟ್ಟು 39 ಪದಕಗಳನ್ನ ಗೆದ್ದಾರ ಅಂತೇಳಿ ನೆನ್ಪಿಟ್ಕೋರಿ. ನೆಕ್ಸ್ಟ್, ಎಷ್ಟು ರಾಷ್ಟ್ರಗಳು ಭಾಗವಹಿಸಿವು ಅಂದ್ರೆ 74 ರಾಷ್ಟ್ರಗಳು ಭಾಗವಹಿಸಿದ್ರು. ಟಾಪ್ ಅತಿ ಹೆಚ್ಚು ಗೆದ್ದಿರ್ತಕ್ಕಂಥ ಟೀಮ್ ಯಾವ್ದಂತ ಅಂದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಕೆನಡಾ. ಇದನ್ನ ನೆನ್ಪಿಟ್ಕೋಬೇಕಾಗಿರ್ತದೆ. ಹೋಸ್ಟಿಂಗ್ ಟೀಮ್ ಅಂದ್ರೆ ಹೋಸ್ಟಿಂಗ್ ದೇಶ ಎಷ್ಟನೇ ಸ್ಥಾನ ಪಡೀತು ಅಂದ್ರೆ 5ನೇ ಸ್ಥಾನ ಪಡೀತು. ಸೇಮ್ ನಮ್ಮಷ್ಟೇ ಏನಂದ್ರೆ ಪದಕಗಳಿದ್ರು, ಬಟ್ 5ನೇ ಸ್ಥಾನವನ್ನು ಪಡೆದ ಅಂತ ಹೇಳ್ಬೋದು ನಿಮಗೆ. ನೆಕ್ಸ್ಟ್, ಇದೆಲ್ಲ ನೆನ್ಪಿಟ್ಕೋರಿ ನೀವು. ಓಕೆ, ಇಷ್ಟು ಏನಪ್ಪಾ ಅಂತಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ. ಮತ್ತೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಏನಾಗಿಲ್ಲ, ಆಲ್ಮೋಸ್ಟ್ ನಾನು ಎಲ್ಲ ನೋಡ್ಕೊಂಡೇ ಮಾಡಿದ್ದೀನಿ. ಬಟ್ ಯಾವುದೇ ತಪ್ಪಿದ್ರು ಮಾನವಲ್ಲ, ಸಹಜವಾಗಿ ತಪ್ಪಾಗೋದಿಲ್ಲ. ಒಂದೊಂದು ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿದ್ದುಪಡಿ ಮಾಡಿರಿ, ಐ ವಿಲ್ ಕರೆಕ್ಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.